ಬಿಗ್ ಬಾಸ್ ಮನೆಯಲ್ಲಿ 3 ತಿಂಗಳ ಕಾಲ ಇದ್ದು ಅಲ್ಲಿ ಹಾಡಿ ಕುಣಿದು ನಲಿದು ಈಗ ಬಿಗ್ ಬಾಸ್ ಕಪ್ಪನ್ನ ಏನು ಪ್ರೈಸ್ ಅನ್ನ ತೆಗೆದುಕೊಂಡು ಈಗ ಹುಟ್ಟೂರಿಗೆ ಅಂದ್ರೆ ಸ್ವಂತ ಮನೆಗೆ ಈಗ ಹನುಮಂತು ಬರ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಸಂಭ್ರಮ ಮಾನ್ಯ ಮಾಡಿರುವಂಥದ್ದು. ಏನು ಅವರ ಅಕ್ಕ ತಂಗಿಯರು ಏನಿದ್ರು ಅವರೆಲ್ಲರೂ ಕೂಡ ಈಗ ಗಂಡನ ಮನೆಯಿಂದ ತಮ್ಮನನ್ನ ನೋಡ್ಲಿಕ್ಕೆ ಈಗ ಮನೆಗೆ ಬಂದಿರುವಂಥದ್ದು. ಅವರ ಮನೆಯಲ್ಲಿ ಸಿಹಿ ತಿಂಡಿಗಳನ್ನ ಮಾಡಿ ಮಗನಿಗೋಸ್ಕರ ತಾಯಿ ಕಾಯ್ತಾ ಇರುವಂಥದ್ದು. ಕಳೆದ 3 ತಿಂಗಳಿನಿಂದ ತಾಯಿ ಸುಟ್ಟಿರುವಂತಹ ರೊಟ್ಟಿ ಸಿಗದೆ ಕಂಗಾಲಾಗಿದ್ರು ಹನುಮಂತ ಅವರು. ಯಾವಾಗ ನಾನು ಮನೆಗೆ ಹೋಗ್ತೀನಿ ಅಂತೇಳಿ ಕಾತುರದಿಂದ ಕಾಯ್ತಾ ಇದ್ರು. ಆ ದಿನ ಈಗ ಬಂದೇ ಬಿಟ್ಟಿದೆ. ಈಗ ಊರಿಗೆ ಬಂದ ತಕ್ಷಣ ಅವರ ಅಭಿಮಾನಿಗಳು ಏನಿದ್ರು ಸೌನೂರಿನಿಂದ ಚಿಲ್ಲೂರು ಬಡ್ನಿವರೆಗೂ ಡಿಜೆ ಹಚ್ಕೊಂಡು ಸಂಭ್ರಮ ಮಾಡಿಕೊಂಡು ಬಣ್ಣ ಎರಚಿಕೊಂಡು ಖುಷಿ ಪಡ್ತಾ ಸ್ಟೆಪ್ ಹಾಕ್ಸ್ಕೊಂಡು ಬರ್ತಾ ಇರುವಂಥದ್ದು. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮನೆಗೆ ಬರ್ತಾರೆ. ಪ್ರಮುಖವಾಗಿ ಅವರ ಅಕ್ಕ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ನೀವು ಯಾವ ಊರಿಂದ ಬಂದ್ರಿ? ಈಗ ನಿಮ್ಮ ತಮ್ಮನ ಸಾಧನೆ ನೋಡಿ ಏನು? ನಾವು ಇದೇ ಊರಲ್ಲಿ ಇರೋದು. ತಮ್ಮನ ಸಾಧನೆ ಅಂದರೆ ತುಂಬ ಖುಷಿ ಆಗ್ತದೆ. ಅವನು ಇಷ್ಟು ಚೆನ್ನಾಗಿ ಆಡ್ತಾನೆ ಗೆಲ್ತಾನೆ ಅನ್ನೋದು ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಡು ಹೇಳ್ತಾನೆ ಅಂತ ಅಷ್ಟೇ ಅಂದ್ಕೊಂಡಿದ್ವಿ. ಆದರೆ ಚೆನ್ನಾಗಿ ಆಡಿದ್ದಾನೆ. ಅದ್ರ ತಕ್ಕಂಗೆ ಅವನಿಗೆಲ್ಲ ಪ್ರತಿಫಲ ಸಿಕ್ಕಿದೆ ಸರ್. ಮತ್ತೆ ಇಷ್ಟೇ ಹೇಳಬಲ್ಲೆ. ಹನುಮಂತವ್ರ ಜೊತೆಗಿದ್ದಾಗ ಚಿಕ್ಕವನಿರುವಾಗ ಅವನ ಜೊತೆ ಆಡಿರುವಂಥ ಯಾವುದಾದ್ರೂ ಒಂದು ಏನು ಖುಷಿ ಘಟನೆನ ನೆನೆಸ್ಕೊಳ್ಳೋದಾದ್ರೆ ಏನರ ಕೀಟ್ಲೆ ಮಾಡಿರೋದು ಈ ಥರದ್ದು ಯಾವುದಾದ್ರು? ನಾವು ಏನೇ 100 ಮಾತಾಡಿದ್ರು ಒಂದೇ ಮಾತು ಮಾತಾಡಿ ಅದೇ ಒಂದು ದೊಡ್ಡ ಕೀಟ್ಲೆ ಆಗ್ಬಿಡ್ತಿದ್ದು ಸರ್. ಪ್ರತಿ ಸಾರಿನೂ ಕೀಟ್ಲೆ ಮಾಡ್ಕೊಂತ ಅಡ್ಡಾಡ್ತಿದ್ದ ಅವನು.